ನಮಸ್ಕಾರ ವೀಕ್ಷಕರೇ, ನಾನು ಸುಜಾ ರಘುನಾಥ್. ವೆಲ್ಕಮ್ ಟು ಮೈ ಚಾನೆಲ್ ಬ್ಲೂವೇವ್ಸ್ ಆಕ್ಯುಪ್ರೆಷರ್ ಅಂಡ್ ಆರಿಕ್ಯುಲರ್ ಸೆಂಟರ್ ಬ್ಯಾಂಗ್ಳೂರ್. ಇವತ್ತಿನ ಟಾಪಿಕ್ ಡೆಂಗು. ಮಳೆ ಸೀಸನ್ ಬಂದ್ರೆ ಜ್ವರಗಳನ್ನ ಜಾಸ್ತಿ ನೋಡಬಹುದು ನಾವು. ಅದರಲ್ಲೂ ತುಂಬಾ ಕಾಮನ್ ಆಗಿರೋದು ಈ ಡೆಂಗು. ಏಕೆಂದ್ರೆ ಇದು ಸೀಸನಲ್ ಫೀವರ್ ಅಂತಾನು ಹೇಳ್ಬೋದು. ಇದೊಂದು ವೈರಲ್ ಇನ್ಫೆಕ್ಷನ್ ಇಂದ ಆಗೋ ಫೀವರು. ಹೇಗಾಗತ್ತೆ ನೋಡಿ, ಮಸ್ಕಿಟೋ ಬೈಟ್ ಇಂದ ಈ ಫೀವರ್ ಬರುತ್ತೆ. ಅಂದ್ರೆ ಎಲ್ಲ ಮಸ್ಕಿಟೋಸ್ ಕಡಿದ್ರೆ ಫೀವರ್ ಬರುತ್ತೆ ಅಂತಲ್ಲ, ಅದಕ್ಕೊಂದು ಸ್ಪೆಸಿಫಿಕ್ ಟೈಪ್ ಆಫ್ ಮಸ್ಕಿಟೋ ಬೈಟ್ ಇಂದಾನೆ ನಿಮ್ಗೆ ಈ ಡೆಂಗು ಸ್ಪ್ರೆಡ್ ಆಗೋದು. ವೀಕ್ಷಕರೇ, ಈ ಡೆಂಗು ಬಂದಿದ ತಕ್ಷಣ ಕೆಲವ್ರಿಗೆ ಅದು ಮಸ್ಕಿಟೋ ಕಚ್ಚಿದ ತಕ್ಷಣ ನೆಕ್ಸ್ಟ್ ಡೇನೆ ಫೀವರ್ ಬರುತ್ತೆ ಅಂತಲ್ಲ, ಆದ್ರೆ ಇದು ಕೆಲವು ದಿನ ಆದ್ಮೇಲೆ ಕೂಡ ನಿಮ್ಗೆ ಸ್ಟಾರ್ಟ್ ಆಗ್ಬೋದು. ಅಂದ್ರೆ ಒಂದು ವಾರ ಆಗಿದ ತಕ್ಷಣ ಸಡನ್ ಆಗಿ ನಿಮ್ಗೆ ಈ ಸಿಂಪ್ಟಮ್ಸ್ ಕಾಣಿಸ್ಕೋಬಹುದು. ಏನಿದು ಹೈ ಫೀವರ್ ಬರ್ಬೋದು, ಆಮೇಲೆ ರೆಡ್ ಐಸ್ ಆಗ್ಬಿಡತ್ತೆ, ಒಂಥರ ಇಚ್ಚಿ ಆಗತ್ತೆ, ಆಮೇಲೆ ಕೈ ಮೈ ಮೇಲೆಲ್ಲ ಸ್ವಲ್ಪ ರೆಡ್ ರೆಡ್ ಸ್ಪಾಟ್ಸ್ ಆಗತ್ತೆ, ಪ್ಯಾಚಸ್ ಆಗ್ಬೋದು, ಮಸಲ್ ಪೇನು, ಬಾಡಿ ಏಕ್, ಆಮೇಲೆ ಕೆಲವ್ರಿಗೆ ನೋಸಿಯಾ, ವಾಮಿಟಿಂಗ್ ಇದು ಕೂಡ ಇರುತ್ತೆ. ಈಗ ನೋಡಿ ವೀಕ್ಷಕರೇ, ಹೀಗಾದಾಗ ಇದ್ರ ಜೊತೆ ಕೆಲವ್ರಿಗೆ ಈ BP ಡೌನು ಆಗ್ಬೋದು, ಇನ್ ಕೆಲವ್ರಿಗೆ ಪ್ಲೇಟ್ಲೆಟ್ಸ್ ಡೌನ್ ಕೂಡ ಆಗೋಗುತ್ತೆ. ಅವಾಗ ನಿಮಗ್ ತಿಳಿದಿರೋ ಹಾಗೆ ಡಾಕ್ಟರು ಸ್ವಲ್ಪ ಈ ಪಪಾಯ ಲೀಫ್ ಜ್ಯೂಸ್ ಕೊಡಿ, ಆಮೇಲೆ ಈ ಪ್ಲೇಟ್ಲೆಟ್ಸ್ ಹತ್ತಿಸ್ಬೇಕು ಅಂತ ಹೇಳ್ತಾರೆ, ಆಮೇಲೆ ಆರೆಂಜ್ ಜ್ಯೂಸ್, ಈ ತರದೆಲ್ಲ ರೆಮಿಡೀಸನ್ನು ಮಾಡಕ್ ಹೇಳ್ತಾರೆ. ವೀಕ್ಷಕರೇ, ನಾವು ಈ ತರ ಡೆಂಗು ಬಂದ್ರೆ ಫಸ್ಟ್ ನಿಮ್ಗೆ ಈ ಸಿಂಪ್ಟಮ್ಸ್ ಕಾಣಿಸಿದ ತಕ್ಷಣ ನೀವು ಹುಷಾರಾಗಬೇಕು. ಏಕೆಂದ್ರೆ ನಾನು ಹೇಳ್ದಂಗೆ ಪ್ಲೇಟ್ಲೆಟ್ಸ್ ತುಂಬಾ ಬೇಗ ಕಮ್ಮಿ ಆಗ್ಬೋದು. ಸೊ ಇದಕ್ಕೆ ನಾವು ಯಾವ ಪಾಯಿಂಟ್ ಹಾಕೋಬೇಕು ಅಂತ ನೋಡೋಣ. ಈ ಪಾಯಿಂಟ್ ನಮ್ಮ ಬ್ಯಾಕ್ ಆಫ್ ದ ಪಾಮ್ ಅಲ್ಲಿ ಇದೆ, ಇಂಡೆಕ್ಸ್ ಫಿಂಗರ್ ನೋಡಿ, ಫಸ್ಟ್ ಜಾಯಿಂಟ್ ಇದೆ ಅಲ್ವಾ, ಅದ್ರ ಹತ್ರನೇ ಈ ಪಾಯಿಂಟ್ ಬರುತ್ತೆ. ಇದು ಎರಡ್ ಕೈಲೂ ಇರುತ್ತೆ. ಈ ಪಾಯಿಂಟ್ ನ ನಾವು ಸ್ಟಿಮ್ಯುಲೇಟ್ ಮಾಡಿ ಪೇಪರ್ ಟೇಪ್ ಮೇಲೆ ಇಲ್ಲಿ ಸ್ಟಾರ್ ಮ್ಯಾಗ್ನೆಟ್ ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಸ್ಟಾರ್ ಮ್ಯಾಗ್ನೆಟ್ ನ ಬ್ಲಾಕ್ ಕಲರ್ ಪಾರ್ಟ್ ಪೇಪರ್ ಟೇಪ್ ಮೇಲೆ ಇರಬೇಕು, ಮತ್ತೆ ಸಿಲ್ವರ್ ಕಲರ್ ಏನಿದೆಯೋ ಅದು ನಮ್ಮ ಪಾಯಿಂಟ್ ಮೇಲೆ ಹೀಗೆ ಹಾಕೋಬೇಕು. ಇದು ವೀಕ್ಷಕರೇ, ಜ್ವರ ಕಮ್ಮಿ ಆಗೋವರೆಗೂ ಈ ಪಾಯಿಂಟ್ ಹಾಕೊಳ್ಳಿ. ಮತ್ತೆ ಪ್ಲೇಟ್ಲೆಟ್ಸ್ ಇನ್ಕ್ರೀಸ್ ಆಗಿದೆ ಅಂತ ಡಾಕ್ಟರ್ ಹೇಳೋವರೆಗೂ ಈ ಟ್ರೀಟ್ಮೆಂಟ್ ನ ಕಂಟಿನ್ಯೂ ಮಾಡಬಹುದು. ಮತ್ತೆ ಪ್ರಿಕಾಷನ್ಸ್ಗೂ ನಿಮ್ಗೆ ಕೆಲವು ಪಾಯಿಂಟ್ಸ್ ನ ಹೇಳ್ತೀನಿ. ನಿಮ್ಗೆ ಪ್ರಿಕಾಷನ್ಗೆ ಅಂದ್ರೆ ನಿಮ್ಗೆ ಇಮ್ಯುನಿಟಿ ಕಮ್ಮಿ ಇದೆ, ನೀವು ಭಯ ಬೀಳ್ತಿದ್ದೀರಾ, ಅಯ್ಯೋ ನನ್ಗೂ ಬರ್ಬೋದೇನೋ ಅಂತ. ಸೊ ಪ್ರಿಕಾಷನ್ಗೂ ಕೂಡ ನಾನು ಕೆಲವು ಪಾಯಿಂಟ್ಸ್ ಹೇಳ್ತೀನಿ ಈ ಡೆಂಗು ಫೀವರ್ ನ ಅವಾಯ್ಡ್ ಮಾಡೋದಕ್ಕೆ. ಈ ಪಾಯಿಂಟ್ಸ್ ಎಲ್ಲೆಲ್ಲಿದೆ ಅಂತ ನೋಡೋಣ. ಫಸ್ಟ್ ಪಾಯಿಂಟ್ ನಮ್ಮ ಪಾಮ್ ಮೇಲಿದೆ ನೋಡಿ, ಮಿಡಲ್ ಫಿಂಗರ್, ಫಸ್ಟ್ ಜಾಯಿಂಟ್. ಈಗ ಹಾಫ್ ಮಾಡ್ಕೊಂಡ್ರೆ ಈ ಜಾಯಿಂಟ್ ಕಿನ್ನ ಸ್ವಲ್ಪ ಕೆಳಗಡೆ ಒಂದು ಪಾಯಿಂಟ್, ಮತ್ತೆ ಎರಡನೇ ಪಾಯಿಂಟ್ ಬ್ಯಾಕ್ ಆಫ್ ದ ಪಾಮ್, ಮಿಡಲ್ ಫಿಂಗರ್, ಸೆಕೆಂಡ್ ಜಾಯಿಂಟ್ ಸ್ವಲ್ಪ ಮೇಲ್ಗಡೆ ಟುವರ್ಡ್ಸ್ ಇಂಡೆಕ್ಸ್ ಫಿಂಗರ್ ಇನ್ನೊಂದು ಪಾಯಿಂಟ್, ಮತ್ತೆ ಮೂರನೇ ಪಾಯಿಂಟ್ ನಮ್ಮ ತಮ್ಮ ಮೇಲೆ ಬರುತ್ತೆ, ಬ್ಯಾಕ್ ಆಫ್ ದ ತಮ್ಮಲ್ಲಿ ನೋಡಿ. ಈ ಲಾಸ್ಟ್ ಜಾಯಿಂಟ್ ಇದೆ ಅಲ್ವಾ, ಲಾಸ್ಟ್ ಜಾಯಿಂಟ್ ಮೇಲೆನೆ ಈಗ ಇದನ್ನು ಕೂಡ ನಾವು ಹಾಫ್ ಮಾಡಿದ್ರೆ ಈ ಜಾಯಿಂಟ್ ಮೇಲೆನೆ ನಿಮ್ಗೆ ಇನ್ನೊಂದು ಪಾಯಿಂಟ್ ಬರುತ್ತೆ. ಆಮೇಲೆ ಇನ್ನ ಒಂದು ಪಾಯಿಂಟ್ ನಮ್ಮ ಇಂಡೆಕ್ಸ್ ಫಿಂಗರ್, ಸೆಕೆಂಡ್ ಜಾಯಿಂಟ್, ಈ ಜಾಯಿಂಟ್ ಮೇಲ್ಗಡೆನೆ ಇದೆ. ಸೊ ಈ 4 ಪಾಯಿಂಟ್ ಎರಡು ಕೈಲೂ ಇರುತ್ತೆ. ಫಸ್ಟ್ ಈ ಪಾಯಿಂಟ್ಸ್ ನೆಲ್ಲ ನಾವು ಸ್ಟಿಮ್ಯುಲೇಟ್ ಮಾಡಿ, ಸೇಮ್ ನಾವು ಸ್ಟಾರ್ ಮ್ಯಾಗ್ನೆಟ್ ನ ಹೇಗೆ ಇಲ್ಲಿ ಹಾಕೊಂಡ್ವೋ ಅದೇ ಸ್ಟಾರ್ ಮ್ಯಾಗ್ನೆಟ್ ನಾನು ಈ ಎಲ್ಲಾ ಪಾಯಿಂಟ್ಸ್ ಗನ್ನು ಹಾಕೋಬಹುದು ಪ್ರಿಕಾಷನ್ ಆಗಿ. ನೀವು ಇದನ್ನ ಕೆಲವು ಗಂಟೆಗಳ ಕಾಲ ಹಾಕೋಬಹುದು, ಅಂದ್ರೆ 4 hours 5 hours ಹಾಕೊಂಡು ತೆಗೆದು ಬಿಡ್ಬೋದು. ದಿನಕ್ಕೆ ಯಾವಾಗ ಫ್ರೀ ಆಗುತ್ತೋ ಆವಾಗ ಈ ಪಾಯಿಂಟ್ಸ್ ನ ಹಾಕೋಬಹುದು. ಮತ್ತೆ ವೀಕ್ಷಕರೇ, ಇನ್ನ ಕೆಲವು ಪ್ರಿಕಾಷನ್ಸ್ ಏನ್ ಫಾಲೋ ಮಾಡಬಹುದು ಅಂದ್ರೆ, ನಿಮ್ಮ ಸರೌಂಡಿಂಗ್ಸ್ ನ ಕ್ಲೀನ್ ಆಗಿ ಇಟ್ಕೋಬೇಕು. ಅಂದ್ರೆ ವಾಟರ್ ಎಲ್ಲೂ ನಿಲ್ದಿರೋ ಹಂಗ್ ನೋಡ್ಕೋಬೇಕು. ಆಮೇಲೆ ಸಪೋಸ್ ನೀವು ವಾಟರ್ ಸ್ಟೋರ್ ಮಾಡ್ತಿದ್ದೀರಾ ಅಂದ್ರೆ ಅದನ್ನ ಮುಚ್ಚಬೇಕು. ಯಾಕಂದ್ರೆ ರೈನಿ ಸೀಸನ್ ಅಲ್ಲೇ ಈ ಮಸ್ಕಿಟೋ ಬ್ರೀಡಿಂಗ್ ಜಾಸ್ತಿ ಆಗುತ್ತೆ. ಸೊ ನೀವೆಲ್ಲೂ ನೀರು ಸ್ಟಾಗ್ನೆಂಟ್ ಆಗೋದಕ್ಕೆ ಬಿಡಬಾರ್ದು. ಇವತ್ತಿನ ವಿಡಿಯೋಲಿ ಇಷ್ಟೇ ವೀಕ್ಷಕರೇ, ಥ್ಯಾಂಕ್ ಯು.